ಸೋಂ ಸೋಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು 1ನೇ ಮನೆ ಬಗ್ಗೆ ಮಾತಾಡೋಣ. ಜ್ಯೋತಿಷ್ಯದಲ್ಲಿ ಕುಂಡಲಿ ಪ್ರಕಾರ 1ನೇ ಮನೆ ಲಗ್ನ ಅಂತ ಕರಿತೀವಿ. ಲಗ್ನ ಇವತ್ತೆಲ್ಲರೂ ರಾಶಿ ನೋಡ್ಕೋತಾರೆ. ಲಗ್ನ ಪ್ರಮುಖವಾಗಿರ್ತಕ್ಕಂಥದ್ದು. ಇವೆಂಟ್ಸ್ ಹೇಳೋದಕ್ಕೆ ಗುಣಲಕ್ಷಣಗಳು ಬರ್ತಕ್ಕಂಥದ್ದು. ನಮಗೆ ಜ್ಯೋತಿಷ್ಯ ಶಾಸ್ತ್ರ ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ, ಒಂದು ಫಲಗಳಿಗೆ, ಇನ್ನೊಂದು ಗುಣಲಕ್ಷಣಗಳಿಗೆ. ಈ ಗುಣಲಕ್ಷಣಗಳೇ ಜೀವನದಲ್ಲಿ ಒಳ್ಳೆಯದಾಗತ್ತಾ ಕೆಟ್ಟದ್ದಾಗತ್ತಾ ಮ್ಯಾಟ್ರ್ ಆಗುತ್ತೆ. ತುಂಬ ಇಂಪಾರ್ಟೆಂಟು ಈ ಗುಣಲಕ್ಷಣ ಅಂತಕ್ಕಂಥದ್ದು. ಈ ಫಲ ಡಿಸೈಡ್ ಆಗದೆ ಈ ಗುಣಲಕ್ಷಣಗಳಿಂದ, ಅಥವಾ ವ್ಯಕ್ತಿ ಹೆಂಗಿರ್ತಾನೆ ಜ್ಯೋತಿಷ್ಯ ಶಾಸ್ತ್ರ ಹೇಳ್ಬಿಡುತ್ತೆ. ಏಕೆಂದರೆ ಇಂದಿನ ಅಥವಾ ಸಾಕಷ್ಟು ಜನ್ಮಗಳ ಒಂದು ಸಂಸ್ಕಾರ ಏನು ತಗೊಬಂದಿದ್ದೀರಾ ಭೂಮಿ ಮೇಲೆ, ಅದು ಒಳ್ಳೆಯದೋ ಕೆಟ್ಟದ್ದೋ ಸ್ವಭಾವ ಡಿಸೈಡ್ ಮಾಡಿಬಿಡುತ್ತೆ ಜಾತಕದಲ್ಲಿ. ದಶಾಭುಕ್ತಿ. ನೀವು ಒಳ್ಳೆಯವರು ಅಂತ ಹೇಳ್ತಾ ಇಲ್ಲ ಜ್ಯೋತಿಷ್ಯ ಶಾಸ್ತ್ರ, ಕೆಟ್ಟವರು ಅಂತ ಹೇಳ್ತಾ ಇಲ್ಲ. ಕರ್ಮದ ಪ್ರಕಾರ ಆ ಟೈಮ್ಗೆ ನೀವು ಹೆಂಗೆ ಆಡ್ತೀರಾ. ಸಾಫ್ಟಾಗಿದ್ದರೆ ಕಾಂಬಿನೇಷನ್ಸು ಸಾಫ್ಟಾಗಿರ್ತೀರ, ಜೋರಿದ್ರೆ ಜೋರಾಗಿರ್ತೀರ. ಮೋಸ ಮಾಡಬೇಕಾ ಮೋಸ ಮಾಡ್ತೀರಾ. ಜೀವನ ಕೈಯಾರ ಹಾಳು ಮಾಡ್ಕೋಬೇಕಾ ಹಾಳು ಮಾಡ್ಕೋತೀರ. ಇಲ್ಲ ಚಾಡಿ ಮಾತು ಕೇಳ್ಕೋಬೇಕಾ ಹಾಳಾಗ್ತೀರ. ಸೊ ಇಲ್ಲಿ ಲಗ್ನ ಅಂತಕ್ಕಂಥದ್ದು ಯಾವ ರೀತಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಹಾಗೆ ಲಗ್ನದಲ್ಲಿ ಯಾವ್ಯಾವ ಗ್ರಹಗಳು ಕೂತಿದೆ. ಸೂರ್ಯ ಕೂತಿದ್ದಾನ, ಚಂದ್ರ ಕೂತಿದ್ದಾನ, ಶುಕ್ರ ಕೂತಿದ್ದಾನ, ರಾಹು ಕೂತಿದ್ದಾನ, ಶನಿ ಕೂತಿದ್ದಾನ. ಯಾವುದೇ ಗ್ರಹ ಕೂತ್ಕೊಳ್ಳಿ, ಫಲ ಅಂತಕ್ಕಂಥದ್ದು ಒಂದೇ. ಜನರಲ್ ಗುಣಲಕ್ಷಣಗಳು ಅಂತ ಬರುತ್ತೆ. ಜನರಲ್ ಸಾಮಾನ್ಯ ಗುಣಲಕ್ಷಣಗಳು. ಲಗ್ನದಲ್ಲೇ ಇಂತಿಂಥ ಗ್ರಹಗಳು ಕೂತ್ಕೊಂಡ್ರೇನು, ಅದಕ್ಕೊಂದು ಎಪಿಸೋಡ್ ಮಾಡೋಣ. ಸೊ ಇದು ಜನರಲಾಗಿ ಬಂದೇ ಬರುತ್ತೆ. ಯಾವುದೇ ಗ್ರಹ ಕೂತ್ಕೊಳ್ಳಿ ಲಗ್ನದಲ್ಲಿ, ಅದು ಡಿಗ್ರಿ ವೈಸ್ ಕೂತಿರ್ಬೇಕು. ಈ ಡಿಗ್ರಿ ವೈಸ್ ಮೇಲೆ ನಿಂತಿರ್ತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರ. ಯಾರಿಗೆ ಡಿಗ್ರಿ ವೈಸ್ ಗೊತ್ತಿಲ್ಲ, ಅಸ್ಟ್ರಾಲಜರ್ಗೆ ಆಗಿರ್ಬೋದು, ಸಾಮಾನ್ಯ ಜನಕ್ಕಾಗಿರ್ಬೋದು, ಫಲಗಳು ಕರೆಕ್ಟಾಗಿ ತಿಳ್ಕೊಳಕ್ಕಾಗಲ್ಲ. ಈಗ ಲಗ್ನದಲ್ಲಿ ಗ್ರಹಗಳು ಕೂತ್ಕೊಂಡು 12ನೇ ಮನೆ ತೊಗೊಂಡ್ರೆ ಅದು 12ನೇ ಮನೆ ಫಲ, ಲಗ್ನಕ್ಕೆ ಬರಲ್ಲ, 1ನೇ ಮನೆಗೆ ಬರಲ್ಲ. ಅಥವಾ 2ನೇ ಮನೆ ಗ್ರಹಗಳು ಕೂತಿರ್ಬೋದು, ಡಿಗ್ರಿ ವೈಸ್ 1ನೇ ಮನೆ ತೊಗೊಂಡ್ರೆ 1ನೇ ಮನೆದೇ ಫಲ. ಲಗ್ನದಲ್ಲೇ ಕೂತ್ಕೊಂಡು ಲಗ್ನನೇ ತೊಗೊಂಡಿದೆಯಾ ಲಗ್ನನೇ ಫಲ. ಸೊ ಹಂಗೆ ಜ್ಯೋತಿಷ್ಯ ಶಾಸ್ತ್ರ ಡಿಗ್ರಿ ವೈಸ್ ನಿಂತಿರುತ್ತೆ. ಹಾಗೆ ಇಲ್ಲಿ ಲಗ್ನದಲ್ಲಿ ಯಾವುದೇ ಗ್ರಹಗಳು ಕೂತ್ಕೊಂಡಿರಲಿ, ನಿಮಗೆ ಆ ವ್ಯಕ್ತಿಯ ಮೈಂಡ್ ಸೆಟ್ ಹೆಂಗಿರುತ್ತೆ, ಫಲಗಳು ಹೇಗಿರುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಹೋಗೋಣ. ಲಗ್ನನ ಕೇಂದ್ರ ಸ್ಥಾನ ಅಂತ ಕೊಟ್ಟಿದ್ದಾರೆ ಪರಾಶರದಲ್ಲಿ. ಕೇಂದ್ರ ಸ್ಥಾನ ಅಂದರೆ ಎಲ್ಲರಿಗೂ ಗೊತ್ತು, ತುಂಬ ಒಳ್ಳೇದು ಮಾಡುತ್ತೆ ಅಂತ. ಅದು ಪರಾಶರದ ಪ್ರಕಾರ ಅಷ್ಟೇ, ಫಲಗಳ ದಶಾಭುಕ್ತಿ ಪ್ರಕಾರ ಅಲ್ಲ. ಪರಾಶರ ಹಿಂದಿನ ಕಾಲಕ್ಕೆ ಕೋರಿಲೇಟೆಡ್ ಮಾಡಿ ಎಲ್ಲಿರ್ತಕ್ಕಂಥದ್ದು. ಈಗಿನ ಕಾಲಕ್ಕೆ ಎಲ್ಲರಿಗೂ ದುಡ್ಡೇ ಇಂಪಾರ್ಟೆಂಟು. ದುಡ್ಡಿಲ್ಲ ಅಂದರೆ ಏನೂ ನಡೆಯಲ್ಲ ಅಂತ ಗೊತ್ತು. ಹಿಂದಿನ ಕಾಲದಲ್ಲಿ ಹಂಗಲ್ಲ, ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇತ್ತು. ಈ ಕಾಲದಲ್ಲಿ ಇಲ್ಲ, ಅದು ಈಗೋ, ತುಂಬ ಈಗೋ ಇದೆ. ಸೊ ಲಗ್ನದಲ್ಲಿ ಕೂತಿರ್ತಕ್ಕಂಥ ಗ್ರಹಗಳು ವ್ಯಕ್ತಿಯಲ್ಲಿ ಸೆಲ್ಫಿಶ್ನೆಸ್ ತುಂಬ ಜಾಸ್ತಿ ಮಾಡುತ್ತೆ. ಬರೀ ತನ್ನ ಬಗ್ಗೆನೇ ಗಮನ. ನೀವು ಯಾರು ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ, ನಂಗೆ ಲಗ್ನದಲ್ಲಿ ಈ ಗ್ರಹ ಕೂತಿದೆ, ದಶಾಭುಕ್ತಿ ನಡೀತಾ ಇದೆ, ಅಥವಾ ಎಲ್ಲೋ ಒಂದು ಕಡೆ ಆ ಗ್ರಹ ಬಂದಿದೆ, ನೀವು ಸೆಲ್ಫಿಶ್ ಆಗೇ ಇರ್ತೀರ. ಇದು ಬದಲಾವಣೆ ಆಗಲ್ಲ. ನೀವಿಲ್ಲ ಅಂದರೂ ನಿಮ್ಮ ಮನಸ್ಸಿಗೆ ಗೊತ್ತಿರುತ್ತೆ, ನಾನು ಸೆಲ್ಫಿಶ್ ಇಲ್ವಾ. ಈ ಕಾಲದಲ್ಲಿ ಎಲ್ಲರೂ ಜಗತ್ತಲ್ಲಿ ಸೆಲ್ಫಿಶೇ ಅಲ್ವಾ ಸರ್? ಇರಬಹುದು. ಅದಕ್ಕಿಂತ ಸೆಲ್ಫಿಶು ಎಲ್ಲರೂ ಸ್ವಾರ್ಥಿಗಳೇ ಕಲಿಯುಗದಲ್ಲಿ. ತುಂಬ ಪರ್ಫೆಕ್ಟಾಗಿಲ್ಲ ಯಾರು. ಆದರೆ ಆ ಸ್ವಾರ್ಥಿಗಳಲ್ಲೇ ಸ್ವಾರ್ಥತನ ಹೆಚ್ಚಾದಾಗ ಏನಾಗುತ್ತೆ, ಇನ್ನೊಬ್ಬರಿಗೆ ಕ್ಯಾರೆಕ್ಟರ್ ಕಂಡ್ರೆ ತಲೆಬಿಸಿ ಆಗುತ್ತೆ. ಏನಪ್ಪ ಇಷ್ಟೊಂದು ಸ್ವಾರ್ಥಿ ಅಂತ ಬರುತ್ತಲ್ಲ, ಎಕ್ಸ್ಟ್ರಾ. ಅದು ಈ ಲಗ್ನ. ಬರೀ ತನ್ನ ಬಗ್ಗೆ ನಾನು ಹೆಂಗೆ ಉದ್ಧಾರ ಆಗೋದು, ಅಥವಾ ನನಗೆ ಹೆಂಗೆ ಒಳ್ಳೆಯದಾಗತ್ತೆ, ಬರೀ ಇದ್ರ ಬಗ್ಗೆನೇ ಥಿಂಕಿಂಗು. ಬರೀ ಕೆಟ್ಟದ್ದು ಹೇಳ್ತಾ ಇಲ್ಲ ನಾನು ಇಲ್ಲಿ, ಆ ವ್ಯಕ್ತಿಯ ಮೈಂಡ್ ಸೆಟ್ ಹೇಳ್ತಾ ಇದ್ದೀನಿ. ಅದು ಪಾಸಿಟಿವ್ ಕಾಂಬಿನೇಷನ್ಸ್ ಬರ್ತಾ ದಶಾಭುಕ್ತಿಗಳಲ್ಲಿ ಆ ವ್ಯಕ್ತಿ ಸೆಲ್ಫಿಶ್ ಇದ್ದರೂ ಕೂಡ ಒಂದು ಸ್ವಲ್ಪ ಮ್ಯಾನೇಜ್ ಮಾಡ್ಕೋತಾನೆ. ಬರೀ ನೆಗೆಟಿವೇ ಇತ್ತು ಅಂದರೆ ಬೇರೆ ಥರ ಆಗೋಗ್ಬಿಡುತ್ತೆ ಕತೆ. ನೆಗೆಟಿವ್ ಇರಬಾರ್ದು ದಶಾಭುಕ್ತಿಗಳು. 1ನೇ ಮನೇಲಿ ಗ್ರಹ ಕೂತ್ಕೊಂಡು ಆ ನೆಗೆಟಿವ್ ದಶಾಭುಕ್ತಿನಲ್ಲಿ ಗೊತ್ತಾಗುತ್ತೆ. ಲಗ್ನದಲ್ಲಿ ಗ್ರಹ ಕೂತಿದ್ರು ಈ ವ್ಯಕ್ತಿ ಸ್ವಲ್ಪ ಒಳ್ಳೆ ರೀತಿ ಬದುಕ್ತಾನ ಹೇಳ್ಬಿಡುತ್ತೆ ದಶಾಭುಕ್ತಿ. ಇಲ್ಲ ಅವನಾಗೆ ಅವನು ಗುಂಡಿ ತೋಡ್ಕೋತಾನೆ ಅಂದರೆ ಅದೇ ದಶಾಭುಕ್ತಿ ಹೇಳುತ್ತೆ. ಇದೇ ಲಗ್ನದಲ್ಲಿ ಕೂತಿರ್ತಕ್ಕಂಥ ಗ್ರಹಗಳು
ಅದಕ್ಕೆ ಲಗ್ನಲ್ಲಿ ಕೂತಿರ್ತಕ್ಕಂಥ ಗ್ರಹಗಳಿಗೆ ಎಲ್ಲರೂ ಡಿಸೈಡ್ ಮಾಡೋಕ್ಕಾಗಲ್ಲ ನಂಗೆ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಅಂತ. ಬಟ್ ಲಗ್ನ ನಿಮಗೆ ಮೈಂಡ್ ಸೆಟ್ ಹೆಂಗೆ ಕೊಡುತ್ತೆ? ಸೆಲ್ಫಿಶ್ನೆಸ್ ಜಾಸ್ತಿ ಕೊಡುತ್ತೆ. ಹಾಗೆ ಅಹಂಕಾರವನ್ನು ಕೊಡ್ತಕ್ಕಂಥದ್ದು. ಏಕೆಂದರೆ ಲಗ್ನ ತನಗೆ ಬೇಕು, ತನ್ನ ಆಸೆ ಪೂರ್ಣೆ ಆಗಲಿಲ್ಲ ಅಂದರೆ ಅಲ್ಲಿ ಕೋಪ. ಏಕೆಂದರೆ ಆಸೆ ಎಲ್ಲಿದೆಯೋ ಅಲ್ಲೇ ಕೋಪ. ಅದಕ್ಕೆ 1ನೇ ಮನೆ ತನ್ನ ಮೇಲೆ ಗಮನ ಇರೋದ್ರಿಂದ ಸಿಗದೇ ಇದ್ದಾಗ ಕೋಪ. ಭಯ, ತುಂಬ ಭಯ ಕೊಡ್ತಕ್ಕಂಥದ್ದು. ನಾವು 3ನೇ ಮನೆ 6ನೇ ಮನೆ 8ನೇ ಮನೆ ಅಂತ ಹೇಳ್ತೀವಿ. ಲಗ್ನನೂ ಭಯ ಕೊಡುತ್ತೆ. ಎಸ್ಪೆಷಲಿ ಈ ಮ್ಯಾರೇಜ್ ಆಗಬೇಕಾದ್ರೆ ಲಗ್ನ ತುಂಬ ಕಾಟ ಕೊಡುತ್ತೆ. ಬರ್ತಕ್ಕಂಥ ಹುಡುಗ ಅಥವಾ ಹುಡುಗಿ ಹೆಂಗಿರ್ತಾಳೋ, ಚೆನ್ನಾಗಿ ನೋಡ್ಕೋತಾರೋ ಇಲ್ವೋ. ಹುಡುಗಿ ಆದರೆ ಬಹಳ ಭಯ ಬಿದ್ದುಬಿಡ್ತಾರೆ, ಚೆನ್ನಾಗಿ ನೋಡ್ಕೋತಾರೋ ಇಲ್ವೋ, ಹೆಂಗಿರ್ತಾರೋ. ಸೊ ನಾನು ಇವಾಗ ಹೆಂಗೋ ಆರಾಮಾಗಿದ್ದೀನಿ ನಮ್ಮ ಮನೇಲಿ, ನಮ್ಮ ಅಪ್ಪ ಅಮ್ಮ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ಅವನು ಹೆಂಗೆ ಇದು ಮಾಡಿಬಿಡ್ತಾನೋ, ಡಿವೋರ್ಸ್ ಆಗಿಬಿಡುತ್ತೇನೋ. ಸೊ ಈ ರೀತಿ ನೆಗೆಟಿವ್ ಥಿಂಕ್ ಕೊಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಲಗ್ನ. ಯಾಕೆಂದರೆ ತನ್ನ ಬಗ್ಗೆ ಥಿಂಕಿಂಗು. ಅಯ್ಯೋ ನಂಗೆ ಏನಾದ್ರು ಎಫೆಕ್ಟ್ ಆಗಿಬಿಟ್ರೆ, ಮನೆಯವ್ರಿಗೋಸ್ಕರ ಮಾಡ್ಕೋತೀನಿ ಮದುವೆ, ಅವನು ಸರಿ ಇಲ್ದೇ ನಂಗೆ ಎಫೆಕ್ಟ್ ಮಾಡಿಬಿಟ್ರೆ, ಸೊ ಭಯ ಕೊಡ್ತಕ್ಕಂಥದ್ದು. 1ನೇ ಮನೆ ಯಾವಾಗಲೂ ಟ್ಯಾಲೆಂಟ್ನ ತುಂಬ ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ತೀವಿ. ಏನೇ ಭಯ ಕೊಡಲಿ, ಏನೇ ನೆಗೆಟಿವ್ ಆಗಿ ಥಿಂಕ್ ಮಾಡಲಿ, ತುಂಬ ತುಂಬ ಟ್ಯಾಲೆಂಟೆಡ್ ವ್ಯಕ್ತಿಗಳು, ಸಿಕ್ಕಾಪಟ್ಟೆ ಟ್ಯಾಲೆಂಟು. ಟಕ್ಕ 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 ಅಂತ ಮಾತಾಡಿ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ. ಜಾತಕ ಚೆನ್ನಾಗಿದ್ರಂತೂ ಕೇಳಂಗೆ ಇಲ್ಲ, ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಇದು ವಿಶೇಷ ಗುಣ ಲಗ್ನ. ಸೊ ಕೋಪವನ್ನು ಕೊಟ್ಟು ವ್ಯಕ್ತಿಯನ್ನು ಎಲ್ಲೋ ಒಂದು ಕಡೆ ವ್ಯಕ್ತಿತ್ವವನ್ನು ಡೌನ್ ಮಾಡುತ್ತೆ. ಆದರೆ ಸೆಲ್ಫ್ ಎಫರ್ಟಿಂದ ಯಾವುದಾದ್ರೂ ಕಾರ್ಯಗಳಲ್ಲಿ ಇವರು ಮುಂದೆ ಹೊರದ್ರೆ ತುಂಬ ಸಕ್ಸಸ್ ಆಗ್ತಾರೆ. ಯಾರಾದರೂ ಜೀವನದಲ್ಲಿ ನಾನು ತುಂಬ ಕಷ್ಟ ಬಿದ್ದು ಬಂದೆ ಅಂತಾರಲ್ಲ 1ನೇ ಮನೆ, ನಾನು ಸ್ವತಃ ಹಂಗೆ ಮಾಡಿದೆ ಜೀವನದಲ್ಲಿ ಏನೇನೋ ಮಾಡಿದೆ, ಯಾರೂ ಸಪೋರ್ಟ್ ಬರಲೇ ಇಲ್ಲ. ಲಗ್ನ ಜೀವನದಲ್ಲಿ ಒಂಟಿಯಾಗಿದ್ದೀನಿ ನಾನು. 1ನೇ ಮನೆ ಕೂತಿರ್ತಕ್ಕಂಥ ಗ್ರಹಗಳು ಯಾರಿಗೆ ಒಂಟಿತನ ಜಾಸ್ತಿ ಕಾಡ್ತಾ ಇದೆ? 1ನೇ ಮನೆ ಜಾಸ್ತಿ ಇರುತ್ತೆ. ಫ್ಯಾಮಿಲಿ ಇದ್ದರೂ ಯಾರು ಒಂಟಿಯಾಗಿದ್ದೀರಾ? ನಿಮಗೂ 1ನೇ ಮನೆಯೇ. ಅಯ್ಯೋ ಮದುವೆ ಆಗಿದ್ದೀರಿ ಸರ್, ಏನು ಮಾಡ್ತೀರಾ? ನನ್ನ ಗಂಡ ಬರೋದೇ ವಾರಕ್ಕೊಮ್ಮೆ, ಇಲ್ಲಾಂದ್ರೆ ಅವ್ರು ಬಂದರು ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಆಫೀಸ್ಗೆ, ಬಿಸ್ನೆಸ್ಗೆ ಹೋಗ್ತಾರೆ. ನನ್ನ ಬಗ್ಗೆ ಅಷ್ಟೇನು ಕೇರಿಂಗ್ ಏನಿಲ್ಲ, ನನ್ನ ಪಾಡಿ ನಾನು ಒಂಟಿನೇ ಅಂತೇನು ಚೆನ್ನಾಗಿಲ್ಲ, ಸುಮ್ಮನಿದ್ದೀನಿ. ಇನ್ನೇನು ಮಾಡೋದು? ಅದು ನೆಗೆಟಿವ್ ಸೈಡು ದಶಾಭುಕ್ತಿ ಹೇಳುತ್ತೆ. ಆ 1ನೇ ಮನೆ ಸೂಸೈಡಿಗೆ ಟ್ರೈ ಮಾಡೋದು, ಅಥವಾ ಸಪ್ರೇಷನಿಗೆ ಟ್ರೈ ಮಾಡೋದು, ಜಗಳ ಮಾಡೋದು ಡೈಲಿ. ಸೊ ಏನಾದರೂ ಒಂದು ಸಮಸ್ಯೆನ ತಾನಾಗೆ ತಂದುಕೊಳ್ತಕ್ಕಂಥದ್ದು, ಅಥವಾ ಎಲ್ಲೋ ಹೋಗಿ ರಾಂಗ್ ಇನ್ವೆಸ್ಟ್ಮೆಂಟು. ನಾನು ಕೈಯಾರ ಅವ್ರು ನಂಬಿ ಕೊಟ್ಟೆ ಸರ್, ದುಡ್ಡು ಕೊಡಲೇ ಇಲ್ಲ ವಾಪಸ್ಸು. ಅಲ್ಲೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿದೆ ನಾನಾಗೆ, ಯಾರೂ ಏನು ಅಷ್ಟು ಬಲವಾಗೇನು ಫೋರ್ಸ್ ಮಾಡಲಿಲ್ಲ ನನಗೆ ಆಸೆ ಬಂತು, ನಾನೇ ಏನೋ ಸಜೆಷನ್ ಯಾರೋ ಸುಮ್ಮನೆ ಹೇಳಿದಕ್ಕೆ ಹೋಗಿ ದುಡ್ಡು ಹಾಕ್ತೆ, ಹೊಟ್ಟೋಯ್ತು, ಫ್ರಾಡ್ ಮಾಡಿಬಿಟ್ರೆ ನನಗೆ. ಇದೇ ಲಗ್ನ 1ನೇ ಮನೆ. ಸೊ ಎಲ್ಲ ಥರದ್ದನ್ನು ಕೂಡ ಆಸೆ ಮತ್ತು ಭಯನ ಜಾಸ್ತಿ ಮಾಡುತ್ತೆ. ಭಯ ಒಂದು ವಿಷಯನ ತಲೆ ಒಳಗಡೆ ಹಾಕ್ಕೊಂಡ್ರೆ 1ನೇ ಮನೆ ಕೂತಿರ್ತಕ್ಕಂಥ ಗ್ರಹಗಳಿಗೆ ತುಂಬ ನೆಗೆಟಿವಿಟಿ ಕಾಡ್ತಕ್ಕಂಥದ್ದು. ಪಾಸಿಟಿವ್ ಕಾಂಬಿನೇಷನ್ ಇದ್ರೂ ನೆಗೆಟಿವಿಟಿ ಮೈಂಡ್ ಬರುತ್ತೆ, ಇದೇ ಸೀಕ್ರೆಟ್. ದಶಾಭುಕ್ತಿ ಎಲ್ಲ ಗ್ರಹಗಳು ಸೂಪರಾಗಿದೆ, ಸೂಪರಾಗಿರ್ತಾರಪ್ಪ ಲೈಫಲ್ಲಿ. ಬಟ್ 1ನೇ ಮನೆ ಇಟ್ಟಾಗ್ಬಿಟ್ಟಿದೆ ನಿಮಗೆ. ಆ 1ನೇ ಮನೆ ಕೂರ್ತಿರ್ತಕ್ಕಂಥ ಗ್ರಹಗಳು ಬಂದು ಡ್ರೈವ್ ಮಾಡ್ತಾಯಿದ್ರೆ ನೆಗೆಟಿವಿಟಿ ಏನಾಗ್ಬಿಡುತ್ತೋ ಏನೋ. ಎಷ್ಟೋ ಜನ ನೋಡ್ತಾ ಇರ್ತೀರಾ, ಜಾಬ್ ಟ್ರೈ ಮಾಡ್ತಾ ಇರ್ತಾರೆ, ಆಗುತ್ತೋ ಇಲ್ವೋ. ಇವ್ರಿಗೆ ಟ್ಯಾಲೆಂಟ್ ಇದೆ, ಆಗುತ್ತೆ ಅಂತಲೂ ಗೊತ್ತಿದೆ, ಆದರೆ ಭಯ. ಆ ಟೈಮಲ್ಲಿ ನಾನು ಕರೆಕ್ಟಾಗಿ ಉತ್ತರ ಕೊಡದೇ ಇದ್ದರೆ, ಆ ಪರೀಕ್ಷೆ ಪಾಸ್ ಮಾಡದೇ ಇದ್ದರೆ ಏನಾಗ್ಬಿಡುತ್ತೋ ನೆಗೆಟಿವಿಟಿ. ಈ 1ನೇ ಮನೆಯೇ ಕೊಡ್ತಕ್ಕಂಥದ್ದು. ಆದರೆ ಈ ವ್ಯಕ್ತಿ ಒಳ್ಳೆ ಸಂಬಳ ತಗೋತಾ ಇರ್ತಾನೆ, ವ್ಯಕ್ತಿಯಲ್ಲಿ ಟ್ಯಾಲೆಂಟ್ ಜಾಸ್ತಿ ಇದೆ, ನಾನು ನನ್ನ ಜೀವನದಲ್ಲಿ ಜಯಿಸ್ತೀನಪ್ಪ ಅನ್ನೋ ಕಾನ್ಫಿಡೆನ್ಸು ಇವರಲ್ಲಿರುತ್ತೆ. ಆದರೆ ಭಯ ಬಿಡಲ್ಲ. ಯಾವಾಗ ಎಕ್ಸಾಮ್ಗಳು ಬರೀಬೇಕಾದ್ರೆ, ಇಂಟರ್ವ್ಯೂ ಫೇಸ್ ಮಾಡಬೇಕಾದ್ರೆ ಭಯ ಬಿಡೋದೇ ಇಲ್ಲ. ಮ್ಯಾರೇಜ್ ಟ್ರೈ ಮಾಡಬೇಕಾದ್ರೆ ಭಯ ಬಿಡೋದಿಲ್ಲ. ಹೆಲ್ತ್ ವಿಷಯದಲ್ಲಿ ಅಯ್ಯೋ ಏನೋ ಸಣ್ಣದಾಗ್ಬಿಟ್ರೆ ಸಾಕು, ಲಗ್ನದಲ್ಲಿ ಕೂತಿರ್ತಕ್ಕಂಥ ಗ್ರಹಗಳು ಅಯ್ಯೋ ನಂಗೇನೋ ಆಗ್ಬಿಡುತ್ತೇನೋ, ಏನಾಗ್ಬಿಡುತ್ತೋ ಏನೋ, ಈ ಥರ ನೆಗೆಟಿವಿಟಿ. ಆ 1ನೇ ಮನೆ ನೆಗೆಟಿವ್ ಕೊಡೋಕ್ಕೆ ನಿಮಗೆ ಟ್ರೈ ಮಾಡ್ತಿರುತ್ತೆ. ಏಕೆಂದರೆ ಲಗ್ನ ಅಂತಕ್ಕಂಥದ್ದು ತನ್ನ ಮೇಲೆ ಗಮನ ಇರೋದ್ರಿಂದ ಕಲಿಯುಗದಲ್ಲಿ ಕೆಟ್ಟದಾಗಕ್ಕೆ ಇಷ್ಟಪಡಲ್ಲ ಯಾರು.
ಆದರೆ ಈ ಲಗ್ನ ಯಾರಿಗಿಟ್ಟಾಗುತ್ತೆ ಕೆಟ್ಟದ್ದಾಗ್ಬಿಡುತ್ತೆ ಅನ್ನೋ ಭಯ ಇವರೇ ಫೀಲ್ ಮಾಡ್ಕೊಂಡ್ಬಿಡ್ತಾರೆ. ಆ ಫೀಲಿಂಗ್ ತೆಗೆದುಬಿಡಬೇಕು. ಜಾತಕದಲ್ಲಿ ಬರುತ್ತೆ ಕರ್ಮದ ಪ್ರಕಾರ. ಆ ಫೀಲ್ನ ನೆಗೆಟಿವ್ನ ಹೊರಗಡೆ ಹಾಕಿ. ದಶ ಏನಾರ ಪಾಸಿಟಿವ್ ಆಗಿದ್ದು ನೀವೇನಾರ ಪಾಸಿಟಿವ್ ಆಗಿದ್ದುಬಿಟ್ರೆ ಒಂದೇ ಮನೆ ನಡೀತಾ ಇದ್ದು ಟಾಪ್ ಲೆವೆಲ್ಗೆ ಹೊಂಟೋಗ್ತೀರ ರೀ. ಇದೇ ಸೀಕ್ರೆಟ್. ದಶ ಕೆಡ್ತಾಗಿದೆ, ನಿಮ್ಮ ಥಿಂಕಿಂಗು ನೆಗೆಟಿವ್ ಒಳಗಡೆ ಎಲ್ಲ ಸೇರ್ಕೊಂಡ್ಬಿಟ್ಟು ನಿಮ್ಮನ್ನು ಹಾಳು ಮಾಡಿ ಬೇಸಾಕ್ಬಿಡುತ್ತೆ. ಜೀವನದಲ್ಲಿ ಒಬ್ಬ ವ್ಯಕ್ತಿ ತನ್ನಿಂದನೇ ಹಾಳಾಗ್ತಾನೆ ಅಂದರೆ ಅದಕ್ಕೂ ಲಗ್ನನೇ ಕಾರಣ, ತನ್ನಿಂದನೇ ಉದ್ಧಾರ ಆಗ್ತಾನೆ ಅಂದರೆ ಅದಕ್ಕೂ ಲಗ್ನನೇ ಕಾರಣ. ಇದು ಡ್ಯುಯಲ್, ಧರ್ಮದ ಮನೆ, ಒಂದನೇ ಮನೆ. ದುಡ್ಡು ಕಡಿಮೆ ಕೊಡುತ್ತೆ ಜೀವನದಲ್ಲಿ ಒಂದೇ ಮನೆ, ತುಂಬ ದುಡ್ಡು ಕಡಿಮೆ. ಯಾಕೆಂದರೆ ಎರಡನೇ ಮನೆಗೆ ವ್ಯಯಭಾವ. ಎರಡು ಅಂದರೆ ಎಲ್ಲರಿಗೂ ಗೊತ್ತು, ದುಡ್ಡಿನ ಸ್ಥಾನ, ಒಳ್ಳೆ ಲಕ್ಷ್ಮಿ ಬರುತ್ತೆ ಅಂತ. ಅದಕ್ಕೆ ವ್ಯಯಭಾವ ಆಗಿರ್ತಕ್ಕಂಥದ್ದು ಈ ಒಂದೇ ಮನೆ. ಎಷ್ಟೇ ಸೆಲ್ಫ್ ಎಫರ್ಟ್ ಹಾಕಿದ್ರು ಕಡಿಮೆ ದುಡ್ಡು ಅಂತಾರಲ್ಲ ಹಾಗೆ ಈಸಿಯಾಗಿ ಬರಲ್ಲ. ಸೆಲ್ಫ್ ಎಫರ್ಟ್ ಹಾಕಿ ದಶಾಭುಕ್ತಿಗಳು ಪಾಸಿಟಿವ್ ಆಗಿದ್ದರೆ ಜಾಸ್ತಿನೇ ಬಂದ್ಬಿಡುತ್ತೆ. ಲಗ್ನದ ಸೀಕ್ರೆಟ್. ಲಗ್ನಕ್ಕೆ ದೃಷ್ಟಿ ಅದು ಇದು ಅದೊಂದು ಬೇರೆ ಕಾನ್ಸೆಪ್ಟ್ ಬರುತ್ತೆ. ಇದು ಸ್ವಲ್ಪ ಫಲಗಳಲ್ಲಿ ಗುಣಲಕ್ಷಣದಲ್ಲಿ ಹೇಳ್ತಾ ಇದ್ದೀನಿ. ತುಂಬ ಜ್ಯೋತಿಷ ಶಾಸ್ತ್ರನ ಭಗವಂತ ಡಿಫ್ರೆಂಟಾಗಿ ರಚನೆ ಮಾಡಿಕೊಟ್ಟಿದ್ದಾನೆ. ನಿಮ್ಮ ವ್ಯಕ್ತಿತ್ವ ಏನು, ಕರ್ಮ ಹೆಂಗಿದೆ ತಿಳ್ಕೊಳ್ಳಿ. ನೋಡಿ, ಗುಡ್ಡಿದ್ದವನಿಗೆ ಕಲಿಯುಗದಲ್ಲಿ ಖುಷಿ ಆಗುತ್ತೆ. ನನ್ನ ಜಾತಕ ಚೆನ್ನಾಗಿದೆ, ನಾನು ಇಂಪ್ರೂವ್ಮೆಂಟ್ ಆಗ್ತೀನಿ. ಯಾವ ಲೆವೆಲ್ಲಿಗೆ ಆಗ್ತೀರಾ ದೇವ್ರಿಗೆ ಬಿಟ್ಟಿದ್ದು, ಆದರೆ ಖುಷಿ ಇದ್ದೇ ಇರುತ್ತೆ. ಆದರೆ ಬ್ಯಾಡ್ ಇದ್ದವ್ರಿಗೆ ಇಂಪ್ರೂವ್ಮೆಂಟೇ ಆಗಲ್ವಾ, ಆ ಕೊರಗಲ್ಲೇ ಅವರು ಜೀವನನ ಕೆಟ್ಟದ್ದು ಮಾಡ್ಕೋತಾರೆ. ಯಾವತ್ತೇ ಆಗಲಿ ಆ ಕೊರಗೆ ಬರೋದಕ್ಕೆ ಏನು ಕಾರಣ? ಲಗ್ನನೂ ಇರುತ್ತೆ. ಲಗ್ನ ಇಂಡಿಕೇಶನ್ ಆದರೆ ಇಂಪ್ರೂವ್ಮೆಂಟ್ ಬೇಗ ಆಗಲ್ಲ, ಅಷ್ಟು ಸುಲಭ ಇಲ್ಲ, ಯಾಕೆಂದರೆ ಧರ್ಮದ ಮನೆ. ಬಟ್ ಹಿಂದಿನ ಜನ್ಮದಲ್ಲಿ ನೀವು ಯಾರಿಗೂ ಏನೂ ಕೊಟ್ಟಿಲ್ಲ ಅಲ್ವಾ, ಅಲ್ಲಿ ಒಳ್ಳೆ ಮನಸ್ಸು ಬಂದಿಲ್ಲ. ಅಯ್ಯೋ ನಾನು ಇನ್ನೊಬ್ರಿಗೆ ಕೊಡಬೇಕು, ದಾನ ಮಾಡಬೇಕು, ಬಂದಿಲ್ಲ. ಯಾರ ಹತ್ರನೂ ದುಡ್ಡಿಸ್ಕೊಂಡಿರ್ತೀರ, ವಾಪಸ್ ಕೊಟ್ಟಿಲ್ಲ. ಸೆಲ್ಫಿಶ್ನೆಸ್, ಆ ಒಂದು ಸಂಸ್ಕಾರ ಇಲ್ಲಿ ರನ್ ಆಗ್ತಿರುತ್ತೆ. ನನಗೆ ಯಾಕೆ ದೇವ್ರು ಕೊಟ್ಟಿಲ್ಲ ಈ ಜನ್ಮದಲ್ಲಿ ಅಂದರೆ, ಆ ಜನ್ಮದಲ್ಲಿ ನೀವು ಒಳ್ಳೆ ಮನಸ್ಸನ್ನ ಹಿಡ್ಕೊಂಡಿಲ್ಲ. ಆ ಸಂಸ್ಕಾರ ಇಲ್ಲಿ ಮುಂದುವರಿತಾ ಇದೆ. ಇಲ್ಲೂ ಒಳ್ಳೆ ಮನಸ್ಸು ಅಷ್ಟು ಸುಲಭವಾಗಿ ಬರೋದಿಲ್ಲ, ರಿಸಲ್ಟ್ ಅಲ್ಲೇ ಇರುತ್ತೆ. ಅಲ್ಲಿ ಒಳ್ಳೆ ಮನಸ್ಸಿಲ್ಲ, ದೇವ್ರಿಲ್ಲಿ ಕೊಟ್ಟಿಲ್ಲ, ಅಷ್ಟೇ ರಿಸಲ್ಟ್. ಅಯ್ಯೋ ನಾನು ಎಲ್ಲ ನನ್ನ ಜೊತೆ ಇದ್ದವರೆಲ್ಲ ಮೇಕೋಗ್ತವ್ರೆ, ನಾನು ಮಾತ್ರ ಯಾಕೆ ಇಲ್ಲಿದ್ದೀನಿ? ಹೋದ ಜನ್ಮದಲ್ಲಿ ಒಳ್ಳೆ ಮನಸ್ಸು ಇದ್ದಿದ್ರೆ ಈ ಜನ್ಮದಲ್ಲೂ ದೇವ್ರು ಕೊಟ್ಟು ನಿಮ್ಗೆ ಒಳ್ಳೆ ಮನಸ್ಸು ಹಂಗೆ ಇಂಪ್ರೂವ್ಮೆಂಟ್ ಆಗಿರೋದು. ಅಥವಾ ನೀವು ಈ ಜನ್ಮದಲ್ಲಿ ಆ ಒಳ್ಳೆ ಮನಸ್ಸನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿಲ್ಲ ಆದರೆ ಇಲ್ಲೂ ಬಿದೋಗ್ತೀರಾ. ನೆಕ್ಸ್ಟ್ ಜನ್ಮದಲ್ಲಿ ಇನ್ನೂ ಬಿದೋಗ್ಬಿಡ್ತೀರಾ. ನೆಕ್ಸ್ಟ್ ಜನ್ಮದಲ್ಲಿ ಕಾಲೇಟಾಗಿ ಬಿಡಲ್ಲ ಭೂಮಿ ಮೇಲೆ ದೇವರು. ಭಿಕ್ಷುಕ ಆಗೋ ಇಲ್ಲ ಯಾವುದೋ ಕೀಟ ಪಕ್ಷಿ ಏನಾದರೂ ಆಗಿ ಹುಟ್ಟಿಸ್ತಾನೆ. ಸೊ ಪ್ರತಿಯೊಂದಕ್ಕೂ ಒಳ್ಳೆ ಮನಸ್ಸು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಹಿಂದಿನ ಜನ್ಮದಲ್ಲಿ ಕೆಟ್ಟ ಮನಸ್ಸೇ ಇದೆ ಅಂದರೆ ಇಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಅದು ಇಲ್ಲೊಂಚೂರು ಕೆಟ್ಟ ಮನಸ್ಸು ಜಾಸ್ತಿ ಮಾಡ್ಕೋತೀರಾ, ನೆಕ್ಸ್ಟ್ ಜನ್ಮದಲ್ಲಿ ಇನ್ನೂ ಜಾಸ್ತಿ, ಆಮೇಲೆ ಒಂದಿನ ಸರ್ವನಾಶ. ಅದೇ ಹಿಂದಿನ ಜನ್ಮಗಳಲ್ಲಿ ಸಾಕಷ್ಟು ಜನ್ಮಗಳು ಒಳ್ಳೇದು ಮಾಡಿ ಬಂದಿದ್ದೀರಾ, ಒಳ್ಳೆ ಮನಸ್ಸು ಇಟ್ಕೊಂಡೇ ಬಂದಿದ್ದೀರಾ. ಈ ಜನ್ಮದಲ್ಲಿ ಒಳ್ಳೆ ಮನಸ್ಸಿದೆ, ಇಂಪ್ರೂವ್ಮೆಂಟ್, ಆ ಒಳ್ಳೆತನ ಇಲ್ಲೂ ಜಾಸ್ತಿ ಆಗುತ್ತೆ, ನೆಕ್ಸ್ಟ್ ಜನ್ಮದಲ್ಲೂ ಜಾಸ್ತಿ, ಹಂಗೆ ಉದ್ಧಾರ. ರಿಸಲ್ಟ್, ಕರ್ಮದ ರಿಸಲ್ಟ್. ಅದಕ್ಕೆ ಲಗ್ನ ಅನ್ನೋದು ಪ್ರಮುಖ ಆಗುತ್ತೆ ಎಲ್ಲದಕ್ಕೂ. ಸೆಲ್ಫಿಶ್ನೆಸ್ ಇದ್ರೂ ಪರವಾಗಿಲ್ಲ, ನಾನು ಇನ್ನೊಬ್ರಿಗೆ ಒಳ್ಳೇದು ಮಾಡಬೇಕು, ಒಳ್ಳೇದು ಬಯಸಬೇಕು, ನಂದು ನೋಡ್ಕೋತೀನಿ, ಇನ್ನೊಬ್ರದ್ದು ನೋಡ್ಕೋತೀನಿ ಅಂತ ಮನ್ಸು ಮಾಡಿದರೆ ಲಗ್ನದಲ್ಲಿ ಯಾರಿಗೆ ಗ್ರಹಗಳು ಕೂತಿದೆ ಒಳ್ಳೇದಾಗತ್ತೆ. ಸೆಲ್ಫ್ ಎಫರ್ಟ್ ಹಾಕ್ಬೇಕಾಗುತ್ತೆ, ಬಟ್ ಸಕ್ಸಸ್ ಆಗ್ತೀರಾ, ನೋ ಪ್ರಾಬ್ಲಮ್. ಎಫರ್ಟ್ ಹಾಕ್ತಾನೆ ಯಾರಿಗೂ ಸಕ್ಸಸ್ ಸಿಗಲ್ಲ. ಸ್ವಲ್ಪ ಎಫರ್ಟ್ ಹಾಕಿದರೂ ಕೂಡ ಎಷ್ಟೋ ಜನಕ್ಕೆ ಬಿಗ್ ಸಕ್ಸಸ್ ಸಿಕ್ಕಿದೆ. ಎಷ್ಟೋ ಜನ ಎಷ್ಟೋ ವರ್ಷ ಎಫರ್ಟ್ ಹಾಕ್ತಾರೆ, ಸಕ್ಸಸ್ಸೇ ಸಿಗ್ತಿರಲ್ಲ, ಅದೃಷ್ಟ ಇರಲ್ಲ. ಆದರೆ ಅದೃಷ್ಟ ಯಾರಿಗಿರುತ್ತೆ, ಸ್ವಲ್ಪ ಕಷ್ಟ ಬೀಳಲೇಬೇಕು. ಲಗ್ನದಲ್ಲಿ ಕೂತಿರ್ತಕ್ಕಂಥ ಗ್ರಹಗಳು ಅದೃಷ್ಟ ಇಲ್ಲ ಅಂದರೆ ನೀವೆಷ್ಟೇ ಕಷ್ಟ ಬೀಳಿ ಸಕ್ಸಸ್ ಆಗೋಕ್ಕಾಗಲ್ಲ. ಬಟ್ ಸಕ್ಸಸ್ ಇದೆಯಾ, ಇದೇ ಜ್ಯೋತಿಷ ಶಾಸ್ತ್ರ ಹೇಳುತ್ತೆ ನಿಮಗೆ. ಎಷ್ಟೋ ಜನ ಜ್ಯೋತಿಷನೇ ನಂಬಲ್ಲ, ವಿಜ್ಞಾನಿಗಳು ನಂಬಲ್ಲ, ಇದೇ ಆಶ್ಚರ್ಯ. ಒಂದು ಸಲ ನಂಬಿದರೆ ಜ್ಯೋತಿಷ್ಯನ ಯಾರೂ ಬಿಡೋದೇ ಇಲ್ಲ. ಕರೆಕ್ಟು ಜ್ಯೋತಿಷ ಶಾಸ್ತ್ರ ಯಾರು ಹೇಳ್ತಾರೆ ಫಾಲೋ ಮಾಡಬೇಕು. ನಾವು ನಂಬ್ಕೋತೀವಿ ಹೊತ್ತು ಪೂಜೆ ಹೇಳೋರನ್ನ, ದೋಷ ಹೇಳೋರನ್ನ, ಗಣಕೂಟ ನೋಡೋರನ್ನ, ಕವಡೆ ಹಾಕೋರನ್ನ, ಇಂಥವ್ರನ್ನೇ ನಂಬ್ಕೋತೀವಿ. ಯಾಕೆಂದ್ರೆ ನಮ್ಮ ಹಣೆ ಬರೋಕ್ಕೆ ಕೆಡ್ತಾಗ ಹಂಗೆ ಇರುತ್ತೆ. ಅವ್ರಿಗೇನು ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಲಾಸ್ಟಿಗೆ ಗುಂಡಿಗೆ ಬೀಳೋದೆ. ಜ್ಯೋತಿಷ್ಯ ಎಲ್ಲ ಸುಳ್ಳು, ದೇವ್ರು ಸುಳ್ಳು, ಜ್ಯೋತಿಷ್ಯ ಸುಳ್ಳು ಎಲ್ಲ ಅಂದ್ಕೊಂಡು ಸುಳ್ಳು ಅಂದ್ಕೊಂಡು ಬಿದೋಗಿರ್ತಾರೆ ಪಾತಾಳದೊಳಗಡೆ. ಭಗವಂತ ಬುದ್ಧಿ ಕೊಟ್ಟಿದ್ದಾನೆ, ಯಾಕೆ ಗೊತ್ತಾ? ವಿಮರ್ಶೆ ಮಾಡಿ, ಥಿಂಕ್ ಮಾಡಿ, ಜೀವನದಲ್ಲಿ ಉದ್ಧಾರ ಆಗಬೇಕಾ, ಒಳ್ಳೆಯವ್ರನ್ನ ಆರಿಸ್ಕೊಳ್ಳಿ. ಶಾಸ್ತ್ರ ಇದೆ, ಕರೆಕ್ಟಾಗಿ ಗೈಡೆನ್ಸ್ ತೊಗೊಳ್ಳಿ. ಶಾಸ್ತ್ರ ಬಂದು ನಿಮಗೆ ಪರಿಹಾರ ಕೊಡಲ್ಲ, ಹಣೆ ಬರ ಹೆಂಗಿದೆ ಅಂತ ತಿಳಿಸುತ್ತೆ. ಅದ್ರ ಪ್ರಕಾರ ನೀವು ಪ್ಲ್ಯಾನ್ ಮಾಡ್ಕೊಂಬಿಟ್ರೆ ಎಕ್ಸಲೆಂಟ್ ಲೈಫು. ಇದಕ್ಕಿಂತ ಭಗವಂತ ಇನ್ನೇನು ಮಾಡೋಕ್ಕಾಗಲ್ಲ. ಜ್ಯೋತಿಷ ಶಾಸ್ತ್ರ ನಿಮಗೆ ಕರೆಕ್ಟು ಗೈಡೆನ್ಸ್ ಸಿಗಬೇಕು ಅಂದರೆ ಒಂದು ಕಡೆ ಪುಣ್ಯ ಬೇಕೇ ಬೇಕು, ಇಲ್ಲಾಂದ್ರೆ ಹೆಂಗೆ ಸಿಗುತ್ತೆ? ನಿಮ್ಮ ಜಾತಕ ಕೆಟ್ಟು ನಿಂತಿರಲಿ, ಆದರೂ ಗೈಡೆನ್ಸ್ ಬೇಕು ಅಂದರೆ ಪುಣ್ಯ ಇರುತ್ತೆ ಎಲ್ಲೋ ಒಂದು ಕಡೆ. ಅದನ್ನು ಅಳವಡಿಸ್ಕೊಳ್ಳಿಲ್ಲ ಅಂದರೆ ಅದು ನಿಮ್ಮ ಕರ್ಮ ಆಗುತ್ತೆ.
ಎಷ್ಟೋ ಜನ ಜಾತಕ ಕೇಳ್ತಾರೆ, ನಾನು ಬಿಸ್ನೆಸ್ ಮಾಡೋಕ್ಕಾಗಲ್ವಾ, ದುಡ್ಡೇ ಮಾಡೋಕ್ಕಾಗಲ್ವಾ, ಇದನ್ನು ತಿಳ್ಕೊಂಡಿದ್ದೇ ವೇಸ್ಟ್ ಅನಿಸುತ್ತೆ. ತಿಳ್ಕೊಂಡಿದ್ದು ವೇಸ್ಟ್ ಅಲ್ಲ, ನೆಕ್ಸ್ಟು ನೀವು ಬಿಸ್ನೆಸ್ಗೆ ಹೋಗಿ ಹಾಳು ಮಾಡ್ಕೊಂಬಿಟ್ರೆ ದುಡ್ಡು ಎಷ್ಟೋ ಲಕ್ಷ ಮಾಡ್ಕೋಬೇಕಾಗತ್ತೆ ಸಾಲ, ಆಮೇಲೆ ಊರು ಬಿಟ್ಟು ಹೋಗ್ಬೇಕಾಗತ್ತೆ. ಸೇಫ್ ಆಗ್ತೀರಾ ಅಲ್ವಾ? ಶಾಸ್ತ್ರ ಸೇಫ್ ಮಾಡ್ತಲ್ವ ನಿಮ್ಮನ್ನು. ಕೆಟ್ಟ ಜಾತಕದವ್ರನ್ನೂ ಸೇಫ್ ಮಾಡ್ತಕ್ಕಂಥ ಕೆಪಾಸಿಟಿ ಶಾಸ್ತ್ರಕ್ಕಿದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಪಾಸಿಟಿವ್ ಥಿಂಕ್ ಮಾಡಬೇಕು ಯಾವತ್ತು. ಶಾಸ್ತ್ರ ಕೇಳೋದ್ರಿಂದ ನಮಗೆ ಏನು ಯೂಸ್ ಆಗುತ್ತೆ? ಪಾಸಿಟಿವ್ ಥಿಂಕ್. ನೆಗೆಟಿವ್ ಥಿಂಕ್ ಮಾಡಿಬಿಡ್ತಾರೆ, ಅಯ್ಯೋ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರು, ಮುಗೀತು ನನ್ನ ಕತೆ. ನೆಗೆಟಿವ್ ಥಿಂಕ್ ಮಾಡಿಬಿಡ್ತೀರಾ. ಅದೇ ನಿಮಗೆ 1 ಕೋಟಿ ಸಾಲನೋ 50 ಲಕ್ಷ ಸಾಲನೋ 10 ಲಕ್ಷ ಸಾಲನೋ ಮಾಡಿಕೊಂಡು ನೆಮ್ಮದಿ ಕಳ್ಕೊಂಡು ಬಾಳೋದು ಹೆಂಗಿದೆ, ನನ್ನ ಜೀವನ ನನ್ನ ಜಾತಕ ಡೌನ್ ಇದೆ, ನನಗಂದ್ರೆ ಬಿಸ್ನೆಸ್ ಮಾಡೋಕ್ಕೆ ಹೋಗಬಾರ್ದು, ದುಡ್ಡು ಹಾಕ್ಬಾರ್ದು, ಚೆನ್ನಾಗಿರ್ತೀನಿ ಜೀವನದಲ್ಲಿ. ಪಾಸಿಟಿವ್ ಥಿಂಕ್ ಮಾಡಿರಿ, ಎಲ್ಲ ಒಳ್ಳೆಯದೇ ಆಗುತ್ತೆ. ಜೀವನಕ್ಕಾಗೋಷ್ಟು ಬರುತ್ತೆ ಬಿಡಿ. ಜಾತಕ ಚೆನ್ನಾಗಿಲ್ಲ ಅಂದರೆ ಅಷ್ಟೇ. ಜಾತಕ ಚೆನ್ನಾಗಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ದೇವ್ರು ಕೊಡಲ್ಲ ಅಷ್ಟು ಸುಲಭವಾಗಿ, ಕಡಿಮೆ ಕೊಡ್ತಾನೆ ಸ್ವಲ್ಪ. ಆದರೆ ಡಿಪ್ರೆಷನ್ ಆದರೆ ಅದನ್ನು ಕಳ್ಕೊತೀರಾ. ಪಾಸಿಟಿವ್ ಆಗಿದ್ದರೆ ಒಂಚೂರು ದೇವರೇ ಖುಷಿಯಾಗಿ ಕೊಡ್ಬೋದು, ಯಾರಿಗೆ ಗೊತ್ತು. ಯಾಕೆಂದರೆ ಎಲ್ಲ ದೇವ್ರ ಕೈಲೇ ಇರ್ತಕ್ಕಂಥದ್ದು. ಸೊ ಇಷ್ಟು ತಿಳ್ಕೊಳ್ಳಿ. ಫಸ್ಟು ಸಾಮಾನ್ಯ ಜ್ಞಾನ ಇರಲಿ ಜ್ಯೋತಿಷ್ಯದ ಬಗ್ಗೆ. ಲಗ್ನದಲ್ಲಿ ಕೂತಿರ್ತಕ್ಕಂಥ ಗ್ರಹಗಳು ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಥರ ಎಫೆಕ್ಟ್ ಮಾಡುತ್ತೆ. ಸ್ವಲ್ಪ ಹೆಲ್ತಿಗೆ ಬ್ಯಾಡ್ 1ನೇ ಮನೆಯಲ್ಲಿ ಕೂತಿರ್ತಕ್ಕಂಥ ಗ್ರಹ. ಅದು ಯಾವ ಗ್ರಹ ಅದ್ರ ಮೇಲೆ ಹೋಗುತ್ತೆ ನಿಮಗೆ ಕಾಯಿಲೆ. ಲಗ್ನದಲ್ಲಿ ಕೂತಿರ್ತಕ್ಕಂಥದ್ದು ಮ್ಯಾರಿಡ್ ಲೈಫಿಗೆ ಬ್ಯಾಡು. ಯಾಕೆಂದರೆ ಪಾರ್ಟ್ನರ್ ಗುಣ ಕಂಡ್ರೇ ಇಷ್ಟ ಆಗಲ್ಲ, ಅಥವಾ ನಿಮ್ಮ ಗುಣ ಇಷ್ಟ ಇಲ್ಲ ಅಂದ್ಬಿಟ್ಟು ಅವ್ರು ರಿಜೆಕ್ಟ್ ಮಾಡಿಬಿಡ್ತಾರೆ ನಿಮ್ಮನ್ನು. ಮದುವೆ ಆದರೂ ಕೂಡ ಅಷ್ಟೇ. ಮದುವೆಗಿಂತ ಮುಂಚೆ ಭಾರೀ ಕಿಸ್ಕೊಂಡು ಮಾತಾಡೋದು, ಮದುವೆ ಆದಮೇಲೆ ಸರಿ ಇಲ್ಲ. ಯಾಕೆಂದರೆ 1ನೇ ಮನೆ ಹೀಗೋ ಸೆಲ್ಫಿಶ್ನೆಸ್ ಏನೋ ಒಂದು ಸಮಸ್ಯೆ ತಂದಿಡುತ್ತೆ. ಜಾಬಲ್ಲಿ 1ನೇ ಮನೆ ಇದು ಒಂದು ಜಾಬ್ ಅಂದ್ಕೊಂಡು ಮಾಡೋದಿರುತ್ತೆ. ನಾನು ಏನೇ ಎಫರ್ಟ್ ಹಾಕಿದ್ರು ನಂಗೆ ಒಳ್ಳೆ ಪೋಸ್ಟೇ ಕೊಡ್ತಾ ಇಲ್ಲ. ಚೆಕ್ ಮಾಡ್ಕೊಂಬಿಡಿ, ಲಗ್ನದಲ್ಲಿ ಕೂತಿರೋ ಯಾರ್ಯಾರು ಗ್ರಹಗಳು ಕೂತಿದೆ ಹಿಂಗೆ ಇರುತ್ತೆ. ಇದು ಒಂದು ಜಾಬ್ ಅಂದ್ಕೊಂಡೆ ಜಾಬ್ ಮಾಡೋದು. ನೀವು ಇಷ್ಟಪಟ್ಟು ಮಾಡಲ್ಲ. ಇಷ್ಟಪಟ್ಟು ಮಾಡಿದ್ರೆ ಕಥೆನೇ ಬೇರೆ ಆಗೋಗುತ್ತೆ. ಬಟ್ ಕಲಿಯುಗದಲ್ಲಿ ಇಷ್ಟಪಟ್ಟು ಮಾಡೋದು ಅಷ್ಟು ಈಸಿ ಅಲ್ಲ ಲಗ್ನ ಇಟ್ಟಾದರೆ. ಬಟ್ ಇಷ್ಟಪಟ್ಟು ಮಾಡಿ, ಒಳ್ಳೆಯದೇ ಆಗುತ್ತೆ. ಆದರೆ ಲಗ್ನದಲ್ಲಿ ಯಾವ ಗ್ರಹ ಕೂತ್ಕೊಳ್ಳುತ್ತೆ, ಏನೋ ಒಂಥರ ನಿಮಗೆ ಸ್ಯಾಟಿಸ್ಫ್ಯಾಕ್ಷನೇ ಇರೋಲ್ಲ ಜಾಬಲ್ಲಿ. ಕಿರಿಕಿರಿ ಇರತಕ್ಕಂಥದ್ದು. ಅಲ್ಲೇನೋ ನಂಗೆ ಸ್ಯಾಲ್ರಿ ಕಡಿಮೆ, ದುಡ್ಡು ಕಡಿಮೆ, ಸ್ಥಾನನೇ ಇಲ್ಲ, ಒಳ್ಳೆ ಪೋಸ್ಟೇ ಇಲ್ಲ, ಈ ರೀತಿ ಒದ್ದಾಡ್ತಕ್ಕಂಥದ್ದೇ ಇದೇ ಲಗ್ನ. ಡ್ರೈವ್ ಮಾಡುತ್ತೆ ನಿಮ್ಮನ್ನು. ಸೊ ಎಲ್ಲ ವಿಚಾರದಲ್ಲೂ ಅಷ್ಟೇ. ದುಡ್ಡು ಕಳ್ಕೊಂಡ್ರೆ ಅಲ್ಲೂ ಲಗ್ನ, ಉದ್ಧಾರ ಆದ್ರೆ ಅಲ್ಲೂ ಲಗ್ನ. ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟು. ಅದು ಗುಡ್ ಸೈಡ್ ಹೋಗುತ್ತಾ ಬ್ಯಾಡ್ ಸೈಡ್ ಹೋಗುತ್ತಾ ನಿಮ್ಮ ದಶಾಭುಕ್ತಿ. ದಶಾಭುಕ್ತಿನಲ್ಲಿ ಈ 1ನೇ ಮನೆ ಜೊತೆ 11 ಸೇರ್ಕೋಬೇಕು. ಪಾಸಿಟಿವ್ ದಾರಿಯಲ್ಲೂ ಹೋಗ್ಬಿಡ್ತೀರಾ. ಯಾರಾದರೂ ಗೈಡೆನ್ಸಿಗೆ ಹೆಂಗೆ ಉದ್ಧಾರ ಆಗ್ಬಿಡ್ತೀರಾ. 1ನೇ ಮನೆ ಜೊತೆ ಏನಾರ 12 ಬಂತಾ 8 ಬಂತಾ ಗುಂಡಿಗೆ ಬಿದ್ರಿ ಅಂತಲೇ ಅರ್ಥ. ಕರೆಕ್ಟ್ ಗೈಡೆನ್ಸ್ ಹೋಗಬೇಕು. ಜಾತಕ ಕೆಟ್ಟಾಗ ಬ್ಯಾಡ್ ಗೈಡೆನ್ಸ್ ತೊಗೊಂಡ್ರೆ ಹೊಡ್ತಾ ಬಿತ್ತು ಅಂತಲೇ ಅರ್ಥ. ಯಾಕೆಂದರೆ ನಿಮ್ಮಾರೆ ನೀವು ಕೈಯಾರೆ ಕಳ್ಕೊಳ್ತಕ್ಕಂಥದ್ದು ಹಣೆ ಬರದಲ್ಲಿ. ಸೊ ಈ ರೀತಿ ಬಹಳಷ್ಟು ಸೀಕ್ರೆಟ್ಸು ತುಂಬ ಇದೆ. ಇನ್ನೂ ಬಹಳ ವಿಚಾರಗಳು ಕೂಡ ಬರ್ತಕ್ಕಂಥದ್ದು ಮುಂದೆ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.